ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸನ್ನು ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂಥದ್ದು ಕರ್ಕ ರಾಶಿಯವರ ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ರೀಡಿಂಗಿಗೆ ಕನೆಕ್ಟ್ ಆಗಿ ಒಂದ್ಸಾರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ, ಹಾಗೆ ನಿಮಗೆ ರೀಡಿಂಗ್ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಕೊಡಿ. ತುಂಬ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಖಂಡಿತ ನಿಮಗೆ ಏನೇ ಸಮಸ್ಯೆ ಇದೆ ನಿಮ್ಮ ಲೈಫಲ್ಲಿ ಅಂತಂದ್ರೂ ಕೂಡ ಒಂದ್ಸಾರಿ ನನಗೆ ಕನೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಇರ್ಬೋದು, ಅಥವಾ ನೀವು ನಿಮ್ಮ ಪಾರ್ಟ್ನರ್ ಬಗ್ಗೆ ಕೇಳುವಂಥದ್ದು ಇರ್ಬೋದು, ನಿಮಗೆ ಜಾಬ್, ಕರಿಯರ್, ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಏನೇ ಇದ್ರೂ ಕೂಡ ಒಂದ್ಸಾರಿ ನನ್ನ ಜೊತೆಗೆ ಡಿಸ್ಕಸ್ ಮಾಡ್ಬೋದು. ಪೇಯ್ಡ್ ಕನ್ಸಲ್ಟೇಷನ್ಸ್ ಇರುತ್ತೆ, ಒಂದ್ಸಾರಿ ಚೆಕ್ ಮಾಡಿಕೊಂಡು ನನಗೆ ಕನೆಕ್ಟ್ ಆಗಿ ಅಂತ ಹೇಳ್ತಾ, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಬರುವಂಥ ದಿನಗಳು ಕರ್ಕ ರಾಶಿಯವರಿಗೆ ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ ಅವರ ಒಂದು ಲವ್ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳಿ. ಓಕೆ, ಓಕೆ, ಓಕೆ. ಸೊ ಯಾಕೋ ಮನಸ್ಸಿಂದ ತುಂಬ ನೊಂದ್ಕೊಂಡಿದ್ದೀರಾ ಅನ್ನೋ ಅಂಥದ್ದು ನನಗೆ ಕಾಣ್ತಾ ಇದೆ. ಯಾರಿಗೋ ಏನೋ ಹೇಳ್ತಾ ಇದ್ದೀರಾ, ಬಟ್ ಅವ್ರು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಹಾಗಾಗಿ ಇವ್ರಿಗೆ ಏನು ಹೇಳಿದ್ರೆ ಏನಾಗೋದಿದೆ, ಇವ್ರು ನನ್ನ ಮಾತೇ ಕೇಳೋದಿಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನು ತೊಗೊಂಡು ಬಂದಿದ್ದೀರಾ ಮೈಂಡಲ್ಲಿ. ಹಾಗಾಗಿ ನೀವು ಅದಕ್ಕೆ ಏನಂತಂದ್ರೆ, ಅವರು ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣಕ್ಕೆ ಏನಾಗ್ತಾ ಇದೆ, ನಿಮಗೆ ಸ್ವಲ್ಪ ಎಲ್ಲೋ ಮನಸ್ಸನ್ನ ತುಂಬ ನೊಂದ್ಕೊಂಡಿದ್ದೀರಾ ಅನ್ನೋ ಅಂಥದ್ದು ನನಗೆ ಅನ್ನಿಸ್ತಾ ಇದೆ. ಇನ್ನು ನಿಮ್ಮ ರಿಲೇಶನ್ಶಿಪ್ ಒಂದು ಫೀಲಿಂಗ್ಸನ್ನ ನೋಡ್ತಾ ಇದ್ರೆ ತುಂಬ 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 ಚೆನ್ನಾಗಿರುವಂಥ ಒಂದು ಬ್ಯಾಲೆನ್ಸ್ಡ್ ಲೈಫನ್ನು ಲೀಡ್ ಮಾಡ್ತಾ ಇದ್ದೀರಾ. ರಿಲೇಶನ್ಶಿಪ್ಪಲ್ಲಿ ಎಮೋಷ್ನಲಿ ತುಂಬ ಬ್ಯಾಲೆನ್ಸ್ಡ್ ಆಗಿದ್ದೀರಾ, ನಿಮ್ಮ ಪಾರ್ಟ್ನರ್ಗೆ ಕನೆಕ್ಟೆಡ್ ಆಗಿದ್ದೀರಾ. ಹಾಗೆ ನಿಮ್ಮ ಪಾರ್ಟ್ನರ್ ಬಗ್ಗೆ ಇವೆಲ್ಲ ಥಾಟ್ಸನ್ನು ನೀವು ಫೀಲ್ ಮಾಡ್ಕೊಳ್ತೀರಾ. ನಿಮ್ಮ ಪಾರ್ಟ್ನರ್ ಈ ರೀತಿ ಇದ್ದಾರೆ, ನಿಮಗೆ ಸೂಟೇಬಲ್ ಪರ್ಸನ್ ಅಂತ ಹೇಳಿ, ಅವರು ತುಂಬ ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತ ಹೇಳಿ ಫೀಲ್ ಮಾಡ್ಕೊಳ್ತೀರಾ. ತುಂಬ ಚೆನ್ನಾಗಿರುವಂಥ ಒಂದು ಫೀಲಿಂಗ್ ಅಂತ ಹೇಳ್ಬೋದು. ಹಾಗೆ ನಿಮ್ಮ ಪಾರ್ಟ್ನರ್ ಕೂಡ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಅವರು ಕೂಡ ತುಂಬ ವಿಚಾರ ಏನಂತಂದರೆ, ಅವರ ಒಂದು ಫೀಲಿಂಗ್ಸನ್ನು ನೋಡಿದರೆ ನೀವು ತುಂಬ ಪವರ್ಫುಲ್ ಇದ್ದೀರಾ. ಪವರ್ಫುಲ್ ಇಟ್ ಮೀನ್ಸ್ ನೋಡಿ, ನೀವು ಏನೇ ಜಾಬ್ ಮಾಡ್ತಾ ಇದ್ದೀರಾ ಲೈಫಲ್ಲಿ, ನಿಮಗೆ ಹಾಗೆ ಬಂದಿರೋದಲ್ಲ. ನೀವು ತುಂಬ ಅದಕ್ಕೆ ಎಫರ್ಟ್ ಮಾಡಿ ನೀವು ಒಂದು ಈ ಪೊಸಿಷನನ್ನು ತಗೊಂಡಿದ್ದೀರಾ ಅನ್ನುವಂಥದ್ದು ಅವ್ರಿಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ. ಸ್ವಲ್ಪ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಇರುತ್ತೆ ಅಂತಂದರೆ, ನೀವು ತುಂಬ ರಿಸ್ಟ್ರಿಕ್ಟೆಡ್ ಆಗಿರ್ತೀರಾ. ಇದೇ ರೀತಿ ಇರಬೇಕು, ಹೀಗೆ ಇರಬೇಕು ಅನ್ನೋವಂಥದ್ದು ನಿಮಗೆ ಇರುತ್ತೆ. ನನಗೆ ಕೇಳಿ ಯಾಕೆ ಮಾಡಲಿಲ್ಲ, ಆ ವಿಷಯದಲ್ಲಿ ಸ್ವಲ್ಪ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಇರುತ್ತೆ. ಅದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ತುಂಬ ಚೆನ್ನಾಗಿ ಪಾಸಿಟಿವ್ ಆಗಿ ಅವ್ರು ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊಳ್ಳೋ ಅಂಥದ್ದು. ಸ್ವಲ್ಪ ಅದನ್ನು ನೀವೇನು ಮಾಡಿ ಅವಾಯ್ಡ್ ಮಾಡ್ಕೊಳ್ಳಿ. ಓಕೆ, ನನ್ನ ಕೇಳಿನೇ ಎಲ್ಲ ಆಗಬೇಕು, ನನ್ಗೆ ಹೇಳಿ ಯಾಕೆ ಮಾಡಲಿಲ್ಲ, ಈ ರೀತಿ ಭಾವನೆಯನ್ನು ನೀವು ಕೂಡ ಅವಾಯ್ಡ್ ಮಾಡಿ ಅಂತ ಹೇಳ್ಬೋದು. ಇನ್ನು ನಿಮ್ಮ ಒಂದು ಇನ್ ಫ್ಯೂಚರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಅಂದರೆ ಏನಾದರೂ ಪ್ರಾಬ್ಲಮ್ ಬರುತ್ತಾ ಅಂದರೆ ಸ್ವಲ್ಪ ಕಮಿಟ್ಮೆಂಟ್ ಇಶ್ಯೂಸ್ ಬರುವಂಥದ್ದು. ಯಾಕಂತಂದರೆ ನೀವು ಎಲ್ಲೋ ಒಂದು ಕಡೆ ನಿಮ್ಮ ಕರಿಯರ್ ಫೋಕಸ್ ಮಾಡ್ತಾ ಇದ್ದೀರಾ ಅಂತಂದರೆ, ಅಫ್ಕೋರ್ಸ್ ನಿಮ್ಮ ಒಂದು ಪಾರ್ಟ್ನರ್ಗೆ ನೀವು ಟೈಮ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅನ್ನಿಸ್ತಾ ಇದೆ ಟೈಮ್ ಇಶ್ಯೂ ಬರ್ತಾ ಇದೆ. ಅದನ್ನು ಬಿಟ್ಟರೆ ಬೇರೆ ಏನು ತೊಂದರೆ ಅಂತ ಬರೋದಿಲ್ಲ. ತುಂಬ ನೀವು ಇಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಇದ್ದೀರಾ, ಅರ್ಥ ಮಾಡ್ಕೋತೀರಾ ಒಬ್ರಿಗೊಬ್ರು. ತುಂಬ ಪೀಕ್ ಲೆವೆಲಲ್ಲಿ ನಿಮ್ಮ ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬೋದು. ಇನ್ ಫ್ಯೂಚರಲ್ಲಿ ನಿಮಗೆ ನೀಡಿತ್ತು ಅಂತಂದರೆ, ನೀವು ನಿಮ್ಮ ಒಂದು ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡೋದಕ್ಕೆ ಯಾರ್ದಾದ್ರೂ ಸಜೆಷನ್ ತಗೊಳ್ತೀರಾ. ಹಾಗೆ ನೀವು ಏನಾದರೂ ಥಿಂಕ್ ಮಾಡ್ತೀರಾ, ನೀವು ನಿಮ್ಮ ಲೈಫಲ್ಲಿ ನಿಮ್ಮ ರಿಲೇಶನ್ಶಿಪ್ಪನ್ನು ಇನ್ನೂ ಗಟ್ಟಿಗೊಳಿಸ್ಬೇಕು, ಇನ್ನೂ ಒಂದು ಸ್ಟೆಪ್ ಔಟ್ ತಗೋಬೇಕು ಅಂತಂದರೆ, ನೀವು ಮ್ಯಾರೇಜ್ ಬಗ್ಗೆ ಫಿಕ್ಸ್ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮಗೆ ಬರೋವಂಥ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಅದನ್ನು ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ, ಆ ರೀತಿ ಏನೂ ಪ್ರಾಬ್ಲಮ್ ಅಂತ ಇಲ್ಲ. ರಿಲೇಶನ್ಶಿಪ್ಪಲ್ಲಿ ಎಲ್ಲ ತುಂಬ ಪಾಸಿಟಿವ್ ಆಗಿರುವಂಥ ಕಾರ್ಡನ್ನು ನಾನು ನೋಡ್ತಾ ಇದ್ದೀನಿ. ಇನ್ನೇನಂತಂದರೆ, ನಿಮ್ಮ ಯೂನಿವರ್ಸ್ ನಿಮಗೆ ಏನು ಹೇಳ್ತಾ ಇದೆ ಅಂತಂದರೆ, ನಿಮ್ಮಷ್ಟಕ್ಕೆ ನೀವೇ ಏನೋ ಒಂದು ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ಲೈಫಲ್ಲಿ ಅನ್ನುವಂಥದ್ದು. ಸಮ್ ಟೈಮ್ ಏನಾಗುತ್ತೆ, ನಮ್ಮದೇ ಒಂದು ಅಸಂಪ್ಷನ್ನಲ್ಲಿ ಇವ್ರು ಈ ರೀತಿ ಮಾತಾಡಿದ್ರಾ ನನಗೆ, ಅವ್ರು ಈ ರೀತಿ ಮಾತಾಡಿದ್ರಾ, ನಮ್ಮಿಂದ ಏನಾದರೂ ಮಾತಾಡ್ತಾ ಇದ್ದಾರಾ ಅನ್ನೋ ಎಷ್ಟು ನಾವು ಡೀಪಾಗಿ ತೊಗೊಂಡಿರ್ತೀವಿ ಅಂತಂದರೆ, ನಾವು ಅದನ್ನು ಹೊರಗಡೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಆ ಒಂದು ಏರಿಯಾ ಬಿಟ್ಟು ನಾವು ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ಇನ್ನೊಬ್ರು ವಿಚಾರ ಬೇಡ, ನೀವು ಫಸ್ಟ್ ಪಾಸಿಟಿವ್ ಆಗಿರಿ ಅನ್ನೋ ಅಂಥದ್ದು.
ನಿಮ್ಮಲ್ಲಿ ಯಾವುದೇ ರೀತಿ ಆ ರೀತಿ ನೆಗೆಟಿವ್ ಥಾಟ್ಸನ್ನು ನೀವು ತೊಗೊಂಡು ಬರ್ಲಿಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ನಿಮಗೆ ಅದರಿಂದ ಹೊರಗಡೆ ಬರಬೇಕಾದ್ರೆ ಯಾರಾದರೂ ಇನ್ನೊಬ್ಬರು ಹೆಲ್ಪ್ ಬೇಕಾಗತ್ತೆ. ಆದಷ್ಟು ಕೆಲವೊಂದಿಷ್ಟು ಮ್ಯಾಟರ್ ಯಾವ ರೀತಿ ಇರುತ್ತೆ ಅಂತಂದರೆ, ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಏನೋ ಒಂದು ಸಣ್ಣದಾಗಿ ಏನೋ ಒಂದು ನೆಗೆಟಿವಿಟಿ ಬೆಳೀತಾ ಇದೆ ಅಂತ ಇಟ್ಕೊಳ್ಳಿ. ನೀವು ಅದಕ್ಕೆ ಏನು ಮಾಡ್ತೀರಾ? ಫಸ್ಟ್ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಕುಂತು ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಡಿಸ್ಕಷನ್ ತುಂಬ ಇಂಪಾರ್ಟೆಂಟ್. ಏನಂತಂದರೆ ಡಿಸ್ಕಷನ್. ಅದು ಇಲ್ಲ ಅಂತಂದರೆ ಏನಾಗುತ್ತೆ, ಸಣ್ಣ ಸಣ್ಣ ಥಿಂಗ್ಸ್ ಇವತ್ತೇನು ಸಣ್ಣದಾಗಿ ಕಾಣ್ತಾ ಇದೆ, ಮುಂದೆ ಸಿಚುವೇಶನಲ್ಲಿ ಅದೇ ದೊಡ್ಡದಾಗಿ ಆಗುವಂಥದ್ದು. ಹಾಗಾಗಿ ಯೂನಿವರ್ಸ್ ನಿಮಗೆ ಕ್ಲಾರಿಟಿ ಏನು ಹೇಳ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಏನು ಮಾಡಬೇಕು, ಆ ರೀತಿ ಸಣ್ಣ ಥಾಟ್ ಪ್ರೊಸೆಸ್ ನಡೀತಾ ಇದೆ, ಯಾರಿಗೇ ಇರ್ಬೋದು, ನಿಮಗೆ ನಿಮ್ಮ ಪಾರ್ಟ್ನರ್ಗೆ ಯಾರಿಗೇ ಇರ್ಬೋದು, ಅದನ್ನ ಏನು ಮಾಡ್ಕೋಬೇಕು, ಶೇರ್ ಮಾಡ್ಕೋಬೇಕು. ಮತ್ತು ರಿಲೇಷನ್ಶಿಪ್ಪಲ್ಲಿ ಮುಚ್ಚಿಡುವಂಥದ್ದು ಏನೂ ಇರೋದಿಲ್ಲ. ಮತ್ತು ಸ್ವಲ್ಪ ಫ್ರೀಡಮದ ಅವಶ್ಯಕತೆ ಇರುತ್ತೆ, ಅದನ್ನು ಕೊಡಬೇಕು. ನಾನು ಹೇಳಿದಾಗನೇ ಆಗಬೇಕು ಅನ್ನೋ ಅಂಥದ್ದನ್ನು ಫಸ್ಟ್ ಮೈಂಡ್ಸೆಟ್ಟನ್ನು ತೆಗಿಬೇಕು. ಯಾಕಂದರೆ ಇಬ್ಬರು ನೀವು ಪಾರ್ಟ್ನರ್ ಇರ್ತೀರ, ಈಕ್ವಲ್ ಪಾರ್ಟ್ನರ್ ಇರ್ತೀರ ಲೈಫಲ್ಲಿ. ಹಾಗಿದ್ದಾಗ ನಂದೇ ನಡಿಬೇಕು ಅನ್ನೋ ಅಂಥದ್ದು ಏನಿದೆ, ಓಕೆ, ಅದಕ್ಕಾಗಿ ಯೂನಿವರ್ಸ್ ನಿಮಗೆ ಗೈಡಿಯನ್ಸ್ ಮಾಡ್ತಾ ಇರೋವಂಥದ್ದು. ಸ್ವಲ್ಪ ಇದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಿ. ಈ ಎಲ್ಲ ಏರಿಯಾದ ಮೇಲೆ ನೀವೇನಾದರೂ ವರ್ಕ್ ಮಾಡಿದರೆ ಖಂಡಿತ ನಿಮಗೆ ಯಾವುದೇ ರೀತಿ ತೊಂದರೆ ಅಂತ ಆಗೋದಿಲ್ಲ. ನೀವು ಅದರಿಂದ ಹೊರಗಡೆ ಬರ್ತೀರಾ. ಚೆನ್ನಾಗಿದೆ. ಓಕೆ, ಸೊ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.